ಅಭಿವೃದ್ಧಿ ಬೇಕು ಅಂದ್ರೆ ಮೋದಿ ಅಂತ ಇರ್ಬೇಕು. ಬೇರೆ ಯಾರ ಹತ್ರನೂ ಆ ಕೆಲಸ ಆಗಲ್ಲ. ರಾಹುಲ್ ಗಾಂಧಿಗೆ ಸ್ವಲ್ಪ ಅನುಭವ ತುಂಬಾ ಕಮ್ಮಿ. ಮಲ್ಲಿಕಾರ್ಜುನ ಖರ್ಗೆ ಆ ಪಾರ್ಟಿಯಲ್ಲಿ ಸ್ವಲ್ಪ ಈಗ ಹಿರಿಯರಷ್ಟೇ. ಬಟ್ ನರೇಂದ್ರ ಮೋದಿ ಅಷ್ಟು ಬರಕ್ಕಾಗಲ್ಲ. ಅವರು ಗುಜರಾತ್ ಎಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ರು. ಈಗ ವರ್ಲ್ಡ್ ಅಲ್ಲೇ ನೋಡಿದ್ರೆ ಇಂಡಿಯಾ ತುಂಬಾ ಮೇಲೆ ಹೋಗ್ತಿದೆ. ಒಂದು ಇಂಪ್ರೂವ್ಮೆಂಟ್ ಆಗ್ಲಿ, ಎಂಪ್ಲಾಯ್ಮೆಂಟ್ ಆಗ್ಲಿ, ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಎಕಾನಮಿಯಲ್ಲಿ ಬ್ಯಾಲೆನ್ಸ್ ಮಾಡ್ತಾರೆ ಚೆನ್ನಾಗಿ. ಸಪೋಸ್ ಅವ್ರು ಇಲ್ಲ ಅಂದ್ರೆ ರಾಮ ಮಂದಿರ ಆಗ್ತಾ ಇರ್ಲಿಲ್ಲ ಅಂತ ಅಷ್ಟೇ. ಉತ್ತರ ಪ್ರದೇಶ ಕಡೆ ಎಲ್ಲ ಹೋದ್ರೆ ಎಕಾನಮಿ, ಇಲ್ಲಿದ ಎಕಾನಮಿ ನೋಡಿದ್ರೆ ಇಲ್ಲಿದ ಎಕಾನಮಿ ಚೆನ್ನಾಗಿದೆ, ಅಲ್ಲಿ ಎಕಾನಮಿ ತುಂಬಾ ಕಮ್ಮಿ ಇದೆ. ಈಗ ಫ್ರೀ ಅಂತ ಮಾಡ್ಬಿಟ್ರೆ ಅಭಿವೃದ್ಧಿ ಎಲ್ಲ ಕಮ್ಮಿ ಆಗುತ್ತೆ, ಕುಂಠಿತ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಲೋಕಸಭಾ ಚುನಾವಣೆಗೆ ಕೆಲ ತಿಂಗಳಷ್ಟೇ ಬಾಕಿ ಇದೆ. ಈ ನಿಟ್ಟಿನಲ್ಲಿ ಮುಂದಿನ ಪ್ರಧಾನಿ ಯಾರು ಅನ್ನುವ ಪ್ರಶ್ನೆ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ. ಈಗ ಸದ್ಯಕ್ಕೆ ನಾವು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿದ್ದೇವೆ. ಇಲ್ಲಿನ ಜನರನ್ನು ಮಾತಾಡಿಸ್ತಾ ಹೋಗೋಣ. ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅಂತ ಕೇಳೋಣ. ಸರ್ ನಮಸ್ತೆ, ನಿಮ್ಮ ಮುಂದಿನ ಪ್ರಧಾನಿ ಆಯ್ಕೆ ಯಾರು ಸರ್? ನಮ್ದು ಮೋದಿನೇ ಸರ್. ನರೇಂದ್ರ ಮೋದಿ ಅವರೇ ಆಗ್ಬೇಕಾ? ಯಾಕೆ ಸರ್? ಯಾಕೆಂದ್ರೆ ಅಭಿವೃದ್ಧಿ ಬೇಕು ಅಂದ್ರೆ ಮೋದಿ ಅಂತ ಇರ್ಬೇಕು. ಬೇರೆ ಯಾರ ಹತ್ರನೂ ಆ ಕೆಲಸ ಆಗಲ್ಲ ಅಂತ. ಸೊ ನರೇಂದ್ರ ಮೋದಿ ಅವರು ಮತ್ತೆ ಬರಲಿ ಅಂದ್ರೆ ಈಗ ಅವರನ್ನು ಸೋಲಿಸುವ ನಿಟ್ಟಿನಲ್ಲಿ INDA ಅನ್ನುವ ಮೈತ್ರಿಕೂಟವನ್ನು ಮಾಡ್ಕೊಂಡಿದ್ದಾರೆ. ಅಲ್ಲಿಂದ ಕೇಳಿ ಬರ್ತಾ ಇರೋ ಹೆಸರು ರಾಹುಲ್ ಗಾಂಧಿ ಅವರದ್ದು ಪ್ರಧಾನಿ ಅಭ್ಯರ್ಥಿಯಾಗಿ. ಅವರ ಬಗ್ಗೆ ನಿಮ್ಮ ಅಭಿಪ್ರಾಯ? ಅವ್ರನ್ನ ಕೇಳ್ತಿದಾರ, ಮಲ್ಲಿಕಾರ್ಜುನ ಖರ್ಗೆ ಕೇಳ್ತಿದಾರ? ಅಲ್ಲ, ಈಗ ಪ್ರಧಾನ ಅಭ್ಯರ್ಥಿ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳ್ತಿದ್ದಾರೆ ಎಲ್ಲ ಅವರು. ಇಲ್ಲ, ಕೆಲವೊಮ್ಮೆ ಈಗ ರಾಹುಲ್ ಗಾಂಧಿ ಅವರೇ ಇದ್ದಾರೆ, ಕೆಲವೊಮ್ಮೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ನಿಮ್ಮ ಪ್ರಕಾರ ಈಗ ಇಬ್ಬರನ್ನು ತಗೊಳ್ಳೋದಾದ್ರೆ ಯಾರು ಸೂಕ್ತ ಅನ್ಸುತ್ತೆ? ಈಗ ಹಿರಿತಲೆ ಆದಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಕರೆಕ್ಟ್ ಅನ್ಸುತ್ತಾ ಅಲ್ಲಿಂದ, ಅಥವಾ ರಾಹುಲ್ ಗಾಂಧಿ? ರಾಹುಲ್ ಗಾಂಧಿಗೆ ಸ್ವಲ್ಪ ಅನುಭವ ತುಂಬಾ ಕಡಿಮೆ. ಓಕೆ. ಅವ್ರಿಗೆ ಹೆಂಗೆ ನಡ್ಕೊಂಡು ಹೋಗ್ಬೇಕು ಅಂತ ಗೊತ್ತಾಗ್ತಿಲ್ಲ ಅವ್ರಿಗೆ. ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಅಷ್ಟೇ, ಬೇರೆ ಏನೇನಿಲ್ಲ. ಹಾಗಿದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನೇ ಕನ್ಸಿಡರ್ ಮಾಡೋದಾದ್ರೆ ಅವ್ರ ಬಗ್ಗೆ ಏನು ಹೇಳ್ತೀರಾ? ಮಲ್ಲಿಕಾರ್ಜುನ ಖರ್ಗೆ ಆ ಪಾರ್ಟಿಯಲ್ಲಿ ಸ್ವಲ್ಪ ಈಗ ಹಿರಿಯರಷ್ಟೇ. ಅವ್ರಿಗೂ ಸ್ವಲ್ಪ ಅನುಭವ ಸ್ವಲ್ಪ ಇದೆ, ಅವ್ರಿಗೇನ ಪರವಾಗಿಲ್ಲ ಅಷ್ಟೇ. ರಾಹುಲ್ ಗಾಂಧಿ ಅವರಿಗಿಂತ? ಹೌದು. ಬಟ್ ನರೇಂದ್ರ ಮೋದಿ ಅಷ್ಟು ಬರೋಕ್ಕಾಗಲ್ಲ. ಅವ್ರು ಹೇಗೆ ಇದು ಮಾಡ್ತಾರೆ ಅಂತ ಬೇರೆ ಇವರಿಗಿನ್ನ ನರೇಂದ್ರ ಮೋದಿಗೆ ಚೆನ್ನಾಗಿ ಬರುತ್ತೆ. ಯಾಕೆ ನರೇಂದ್ರ ಮೋದಿ ಅವರು 2 ಬಾರಿ ಪ್ರಧಾನಿ ಆಗಿದ್ರು ಅಂತನಾ? ಅದು ಹೌದು. ಅವರು ಗುಜರಾತ್ ಎಲ್ಲ ಎಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ರು. ಹಾಗೆ ಈಗಿರೋ ನಮ್ಮ ಇಂಡಿಯಾ ಪೊಸಿಷನ್ ಕೂಡ ಚೆನ್ನಾಗಿದೆ. ಈಗ ವರ್ಲ್ಡ್ ಅಲ್ಲೇ ನೋಡಿದ್ರೆ ಇಂಡಿಯಾ ತುಂಬಾ ಮೇಲೆ ಹೋಗ್ತಿದೆ. ಯಾವುದಕ್ಕೋಸ್ಕರ? ನರೇಂದ್ರ ಮೋದಿಗೋಸ್ಕರ. ಆ ಇದರಲ್ಲಿ ಹೇಳ್ತಾ ಇರೋದು. ಒಂದು ಇಂಪ್ರೂವ್ಮೆಂಟ್ ಆಗಲಿ, ಎಂಪ್ಲಾಯ್ಮೆಂಟ್ ಆಗಲಿ, ಫಾರಿನರ್ಸ್ ನಮ್ಮ ಇಂಡಿಯಾಗೆ ಬರೋದಾಗಲಿ, ನಮ್ಮ ಇಂಡಿಯಾದವರು ಫಾರಿನ್ಗೆ ಹೋಗೋದಾಗಲಿ, ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಈಗ ಎಂಪ್ಲಾಯ್ಮೆಂಟ್ ತೊಗೊಂಡ್ರೂ ಅಷ್ಟೇ, ಇಂಡಿಯನ್ ಪೀಪಲ್ ಆರ್ ಜಾಸ್ತಿ ಇದೆ, ಹೊರ ದೇಶದಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಕಾನಮಿಯಲ್ಲಿ ಬ್ಯಾಲೆನ್ಸ್ ಮಾಡ್ತಾರೆ ಚೆನ್ನಾಗಿ ನರೇಂದ್ರ ಮೋದಿ ಅವರು. ಸೊ ಅದಕ್ಕಾಗಿ ಮತ್ತೆ ನರೇಂದ್ರ ಮೋದಿ ಅವರು ಬರಲಿ ಅಂತ ಇದರಲ್ಲಿ ಆ ನಿಟ್ಟಿನಲ್ಲಿ. ರೈಟ್, ಆ ನಿಟ್ಟಿನಲ್ಲಿ ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿ ಆಗಲಿ ಅಂತ. ಒಳ್ಳೇದು ಅಂತ. ಓಕೆ, ಫೈನ್. ಈಗ ರೀಸೆಂಟ್ ಆಗಿ ರಾಮ ಮಂದಿರ ಕೂಡ ಉದ್ಘಾಟನೆ ಮಾಡಿದ್ರು. ಆ ನಿಟ್ಟಿನಲ್ಲಿ ನೋಡೋಕೆ ಹೋದ್ರೆ ಇದೊಂದು ಅವರ ಪ್ರಕಾರ ನೋಡೋಕೆ ಹೋದ್ರೆ ಇನ್ನೇನು ಅವರು ಪ್ರಣಾಳಿಕೆಯಲ್ಲಿ ತಿಳಿಸಿದ್ರು, ಸೊ ಮಾಡಿದ್ರು ಅಂತ. ಬಟ್ ಚುನಾವಣೆ ವರ್ಷದಲ್ಲಿ, ಅದು ಚುನಾವಣೆ ಕೆಲವೇ ತಿಂಗಳಲ್ಲಿ ಇರುವಾಗ ಮಾಡಿದ್ದು, ಎಲ್ಲೋ ಒಂದು ಕಡೆ ಮತಗಳನ್ನು ಸೆಳೆಯೋ ತಂತ್ರ ಅಂತ. ಅದು ಹೇಳಕ್ಕಾಗಲ್ಲ. ಬಟ್ ಅದು ಅಷ್ಟು 500 ವರ್ಷದ ಹಿಂದ್ಗಡೆಯಿಂದ ಆಗ್ತಾ ಇರೋದು ಕೇಸ್ ಇದು. ಬಟ್ ಇದನ್ನ ಹಿಂಗೆ ಬಿಟ್ರೆ ಇನ್ನು ಮುಂದೆ ಆಗೋದಿಲ್ಲ. ಸಪೋಸ್ ಅವ್ರು ಇಲ್ಲ ಅಂದ್ರೆ ಈ ರಾಮ ಮಂದಿರ ಆಗ್ತಾ ಇರ್ಲಿಲ್ಲ ಅಂತ ಅಷ್ಟೇ. ಸರಿ, ಹಾಗಿದ್ರೆ ಅದೆಲ್ಲೋ ಒಂದ್ ಕಡೆ ಪ್ಲಸ್ ಅಂತ ಆಗುತ್ತೆ ತಾನೇ ಚುನಾವಣೆ? ಹೌದೌದು, ಪ್ಲಸ್ ಆಗುತ್ತೆ. ಚುನಾವಣೆಯಲ್ಲಿ ಬಿಜೆಪಿ ಪ್ಲಸ್ ಆಗುತ್ತೆ. ಓಕೆ, ಫೈನ್. ಈಗ ನರೇಂದ್ರ ಮೋದಿ ಅವ್ರ ಸರ್ಕಾರಕ್ಕೆ ಇನ್ನೊಂದು ಕಪ್ಪು ಚುಕ್ಕೆ ಇರೋದು, ಇದೊಂದು ಜಾತ್ಯತೀತ ಸರ್ಕಾರ ಅಲ್ಲ, ಕೋಮುವಾದಿ ಸರ್ಕಾರ, ಹಿಂದೂ ರಾಷ್ಟ್ರ ಮಾಡ್ತೀವಿ ಅಂತ ಹೊರಡ್ತಾರೆ, ಈ ತರ ಮಾತು. ಅಲ್ಲ, ಅದೆಲ್ಲ ಸುಳ್ಳು. ಅದು ಜನರು ಈಗ ಪೊಲಿಟಿಕಲ್ಸ್ ಅಲ್ಲಿ ಮಾತಾಡ್ತಿರೋದು. ರಿಯಾಲಿಟಿಯಲ್ಲಿ ಬಿಜೆಪಿ ಆ ಥರ ಇಲ್ಲ. ಅದೇ ಬೇರೆ ಇದರಲ್ಲಿದೆ. ಅದು ಅದರಲ್ಲಿ ಪ್ರೊಪಗಂಡ ಏನೇನಿರುತ್ತೆ ಅದೆಲ್ಲ ಬೇರೆ ಇರುತ್ತೆ. ಆ್ಯಕ್ಚುಲಿ ಅದೆಲ್ಲ ಬೇರೆ ಬೇರೆ ಅಂತ ಮಾಡೋಕ್ಕೆ ಅದರಲ್ಲಿ ಇಲ್ಲ ಆ ಥರ. ಅದು ಇವಾಗ ಗೊತ್ತಿಲ್ದಿದ್ದವ್ರಿಗೆ ಮಾತ್ರ ಅದು ಗೊತ್ತಿರೋವ್ರಿಗೆ ಚೆನ್ನಾಗಿ ಗೊತ್ತಾಗಿರುತ್ತೆ. ಈಗ ಕಂಟಿನ್ಯೂಸ್ ಆಗಿ ಕೇಳಿ ಬರ್ತಾ ಇರೋದು, ಕೇಂದ್ರ ಸರ್ಕಾರದಿಂದ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ, ಒಂದು ತಕ್ಕ ಮಟ್ಟಿನ ಪ್ರಾಶಸ್ತ್ಯ ಸಿಗ್ತಾ ಇಲ್ಲ, ಇನ್ಕ್ಲೂಡಿಂಗ್ ಕರ್ನಾಟಕ. ಏನು ಹೇಳ್ತೀರಿ? ಓಹೋ, ಇದರಲ್ಲಿ ಸ್ವಲ್ಪ ಎಲ್ಲ ನೋಡ್ಬೇಕಾಗ್ತದೆ. ಅದು ಭಾರತ್ ಒಂದಂತಾರಲ್ಲ, ಆ ಇದರಲ್ಲಿ ಸೇರಿಕೊಂಡ್ರೆ ಆ ಥರ ಕಾಣುತ್ತೆ ಅಷ್ಟೇ.
ಹಂಗೆ ನೋಡಿದ್ರೆ ಆಲ್ರೆಡಿ ಇದು ಇಂಪ್ರೂವ್ಮೆಂಟ್ ಇದೆ. ಬೇರೆ ಕಡೆ ಉತ್ತರ ಪ್ರದೇಶ ಕಡೆ ಎಲ್ಲ ಹೋದರೆ ಅಲ್ಲಿ ಕಮ್ಮಿ ಇದೆ. ಅಲ್ಲಿ ಇದು ಎಕಾನಮಿ, ಇಲ್ಲಿದ್ದು ಎಕಾನಮಿ ನೋಡಿದ್ರೆ ಇಲ್ಲಿದ್ದು ಎಕಾನಮಿ ಚೆನ್ನಾಗಿದೆ, ಅಲ್ಲಿದ್ದು ಎಕಾನಮಿ ತುಂಬ ಕಮ್ಮಿ ಇದೆ. ಅದನ್ನು ಬ್ಯಾಲೆನ್ಸ್ ಮಾಡೋದಿದ್ರೆ ಇವು ಅವರೇ ಮಾಡಬೇಕು, ಬೇರೆ ಯಾರು ಮಾಡೋಕ್ಕಾಗಲ್ವಲ್ಲ. ಈಗ ಬ್ಯಾಲೆನ್ಸ್ ಮಾಡುವ ನಿಟ್ಟಿನಲ್ಲಿ ಅಲ್ಲಿನ ರಾಜ್ಯಗಳಿಗೆ ಹೆಚ್ಚಿಗೆ ಒತ್ತು ನೀಡ್ತಾ ಇರೋದು ಅಂತೀರಾ ನಿಮ್ಮ ಪ್ರಕಾರ? ಹಂಗಲ್ಲ, ಈಗ ಎಲ್ಲಿ ಕಷ್ಟ ಇದೆ ಅಲ್ಲಿ ನೋಡಬೇಕು. ರೈಟ್, ಹೌದು. ಆದ್ರೆ ಮಾತು ಯಾವ ತರ ಬರ್ತಾ ಇದೆ ಅಂದ್ರೆ ಇಲ್ಲಿ ಬಿಜೆಪಿಗೆ ಹೆಚ್ಚಿನ ನೆಲೆ ಇಲ್ಲ ದಕ್ಷಿಣ ಭಾರತದಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ, ಉಳಿದೆಡೆ ಎಲ್ಲ ಪ್ರಾದೇಶಿಕ ಪಕ್ಷಗಳಿದೆ. ಈ ನಿಟ್ಟಿನಲ್ಲಿ ಬಿಜೆಪಿ ಇಲ್ಲ ಈ ರಾಜ್ಯಗಳಲ್ಲಿ ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಅಂತಂದ್ರೆ ಕೇಂದ್ರ ಸರ್ಕಾರ ಕರೆಕ್ಟ್ ಆಗಿ ಒಂದು ಪ್ರಾಶಸ್ತ್ಯ ನೀಡುತ್ತಾ ಇಲ್ಲ ಅಂತ. ಇಲ್ಲ ಆ ಥರ ಏನೇನಿಲ್ಲ, ಬಟ್ ಇಷ್ಟಿಷ್ಟು ಅಂತ ಇರುತ್ತೆ. ಈಗ ಸ್ಟೇಟ್ ವೈಸ್ ಇಷ್ಟಿಷ್ಟು ಕೊಡಬೇಕು ಅಂತ ಇರುತ್ತೆ ಸೆಂಟ್ರಲ್ನಲ್ಲಿ, ಅದು ಅವರವರಿಗೆ ಕರೆಕ್ಟಾಗಿ ಬರುತ್ತೆ. ಈಗ ನಮಗೂ ಸೆಂಟ್ರಲ್ ಪವರ್ದು ಇದ್ದರೆ ಆ ಅಮೌಂಟ್ ಬೇಗ ಬರುತ್ತೆ, ಸ್ವಲ್ಪ ಇಲ್ಲ ಅಂದರೆ ಅದೆಲ್ಲ ಕ್ವಶನ್ ಎಲ್ಲ ಕೇಳಿ ಕೊಡ್ತಾರೆ. ಈಗ ಬೆಲೆ ಏರಿಕೆ ಬಗ್ಗೆ ಬರೋದಾದ್ರೆ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋ ಬೆಲೆ ಏರಿಕೆ, ಅನಿಲ ಅಥವಾ ಇಂಧನಗಳ ಮೇಲೆ ಇರುವಂಥ ಬೆಲೆ ಏರಿಕೆ ಅಥವಾ ಪೆಟ್ರೋಲಿಯಂ ಇದ್ರ ಮೇಲೆ ಏರಿಕೆ ಆಗ್ತಾ ಇರುವಂಥ ಬೆಲೆ ಬಗ್ಗೆ. ಅದ್ರ ಬಗ್ಗೆ ಆದರೆ ಈಗ ಹಳ್ಳಿಗಳಲ್ಲೆಲ್ಲ ಈಗ ಫ್ರೀಯಾಗಿ ಕೊಡ್ತಾ ಇದ್ದಾರೆ ಗ್ಯಾಸ್ ಸಿಲಿಂಡರ್ಸ್ ಎಲ್ಲ ಹಳ್ಳಿ ಕಡೆ ಕೊಡ್ತಾರೆ, ಬಟ್ ನಮ್ಮ ಸಿಟಿ ಕಡೆ ಕೊಡಲ್ಲ. ಅದನ್ನು ಬ್ಯಾಲೆನ್ಸ್ ಮಾಡಬೇಕು ಅಂದರೆ ಸ್ವಲ್ಪ ಅದು ಏರಿಕೆ ಆಗೇ ಆಗುತ್ತೆ. ಆದರೆ ಎಲ್ಲೋ ಒಂದು ಕಡೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಇರುವಾಗ ನಿರಂತರವಾಗಿ ಪ್ರತಿಭಟನೆ ಮಾಡ್ಕೊಂಡು ಬರ್ತಿದ್ರು ಬೆಲೆ ಏರಿಕೆ ಅಂತ. ಸೊ ಆ ನಿಟ್ಟಿನಲ್ಲಿ ಇವ್ರು ಬಂದು ಇನ್ನೂ ಜಾಸ್ತಿ ಮಾಡಿದ್ರು ಬೆಲೆ ಇಳಿಕೆ ಮಾಡಿಲ್ಲ ಅನ್ನೋದು ಕೆಲವು ಜನರ ಅಭಿಪ್ರಾಯ. ಅದು ಸ್ವಲ್ಪ ಇರ್ಬೋದು, ಸ್ವಲ್ಪ ಏರಿಕೆ ಏನೋ ಇದೆ, ಬೇರೆ ಏರಿಕೆ ಇದೆ. ಅದು ಬೇರೆ ಕಡೆಗೆ ಒಳ್ಳೇದು ಮಾಡೋಕ್ಕೆ ಹೋದರೆ ಸ್ವಲ್ಪ ಒಂದು ಕಡೆ ಹೆಚ್ಚಿಗೆ ಆಗುತ್ತೆ, ಒಂದೊಂದು ಕಡೆ ಕಮ್ಮಿ ಆಗುತ್ತೆ. ಈಗ ಸರಿ, ನರೇಂದ್ರ ಮೋದಿ ಅವರ ಸರ್ಕಾರ ಮತ್ತೆ ಬರಲಿ ಅಂದರೆ ನೀವು ಏನನ್ನು ಆಶಿಸ್ತೀರಾ ಅಂತಂದರೆ, 2 ಅವಧಿಗೆ ಅವ್ರು ಇದ್ರು, 3ನೇ ಅವಧಿಗೂ ಅವರೇ ಬರಲಿ ಅಂತಿದ್ದೀರಾ, ಏನನ್ನು ಆಶಿಸ್ತೀರಾ ಅಂದರೆ ಏನು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ನಿಮಗೆ? ಅಲ್ಲ, ಈಗ ಅವರಲ್ಲೇ ಯಾರಾದ್ರು ಬೇರೆಯವ್ರು ಬಂದ್ರೂ ಪರವಾಗಿಲ್ಲ, ಅವ್ರು ಬಂದ್ರೂ ಪರವಾಗಿಲ್ಲ, ಬಟ್ ಇವಾಗ ಹೆಂಗಿದೆ ಅದೇ ಥರ ನಡ್ಸ್ಕೊಂಡು ಹೋಗ್ಬೇಕು. ಬಿಜೆಪಿಯಲ್ಲಿ ಇನ್ನು ಬೇರೆ ನಾಯಕರು ಇಲ್ವಾ ಅಂತ, ಅಂದರೆ ನರೇಂದ್ರ ಮೋದಿ ಅವರ ಸ್ಥಾನಕ್ಕೆ ಪ್ರಧಾನಿ ಅಭ್ಯರ್ಥಿ ಅಂತ ಅವ್ರು ಯಾರು ಘೋಷಿಸ್ಕೊಂಡಿಲ್ಲ. ಅದರಲ್ಲಿ ಘೋಷಿಸ್ಕೊಂಡ್ರೆ ಬೇರೆ ಯಾರು ಇದು ಮಾಡ್ತಾರೆ. ಕರೆಕ್ಟ್. ಅಂದರೆ ಇವರೆಲ್ಲೋ ಒಂದು ಕಡೆ ಬೆಳೆಯೋಕೆ ಕೊಡ್ತಿಲ್ವಾ ಅಂತ, ನರೇಂದ್ರ ಮೋದಿ ಅವರನ್ನು ಇಟ್ಕೊಂಡು ಉಳಿದವರೆಲ್ಲ ಸೈಡ್ ಲೈನ್ ಆಗ್ತಿದಾರ ಅಂತ. ಅದು ಪಾರ್ಟಿ ಅಲ್ಲಿ ಗೊತ್ತಾಗುತ್ತೆ ಸರ್, ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ರೈಟ್. ಬಟ್ ಅದೇ ನಿಮ್ಗೆ ಏನು ಅನ್ಸುತ್ತೆ, ನರೇಂದ್ರ ಮೋದಿ ಅವರ ಹೆಸರನ್ನೇ ಹೆಚ್ಚಾಗಿ ಅಲ್ಲ, ನರೇಂದ್ರ ಮೋದಿ ಇದುವರೆಗೂ ಯಾವುದನ್ನು ಕೆಟ್ಟದ್ದು ಯಾವುದು ಅಂತ ಆಲೋಚನೆ ಬಂದಿಲ್ಲ ಅವರ ಮಾಡಿಲ್ಲ ಅಂತ. ಸೊ ಆ ನಿಟ್ಟಿನಲ್ಲಿ ಅವರೇ ಬಂದರೆ ರೈಟ್ ಪರ್ಸನ್ ಅಂತ ಅಷ್ಟೇ. ಓಕೆ, ಫೈನ್. ಈಗ ಪ್ರಸ್ತುತ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಅದ್ರ ವಿಚಾರವಾಗಿ ಏನು ಹೇಳ್ತಾರೆ? ಕರ್ನಾಟಕ ಸರ್ಕಾರದ್ದು ಸ್ವಲ್ಪ ಹೇಳೋಕ್ಕಾಗಲ್ವಲ್ಲ ಸರ್ ನಾವು ಕರೆಕ್ಟಾಗಿ. ಯಾಕೆ ಅಂದರೆ ಒಪಿನಿಯನ್ಸ್ ಅಂದರೆ ಈಗೇನೋ ಫ್ರೀ ಅಂತ ಮಾಡಿಬಿಟ್ಟಿದ್ದಾರೆ, ಬಟ್ ಅಭಿವೃದ್ಧಿ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ ಅಷ್ಟೇ. ಈಗ ಫ್ರೀ ಅಂತ ಮಾಡಿಬಿಟ್ರೆ ಅಭಿವೃದ್ಧಿ ಎಲ್ಲ ಕಮ್ಮಿ ಆಗುತ್ತೆ, ಕುಂಠಿತ ಆಗುತ್ತೆ. ಈಗ ಫ್ರೀ ಅಂತ ಮಾಡಿರೋದಾದ್ರೂ ಜನಕ್ಕೆ ಅನುಕೂಲ ಇದೆ ಅಂತೀರಾ ಅಥವಾ ರೀಚ್ ಆಗ್ತಾ ಇದೆ, ತಲುಪ್ತಾ ಇದೆ ಅಂತೀರಾ? ಏನೋ ಸ್ವಲ್ಪ ಸ್ವಲ್ಪ ಹಂಗೆ ಸೇರಿಬಿಟ್ಟಿದೆ, ಸುಮಾರು ಜನಕ್ಕೆ ಇನ್ನೂ ಸೇರಿಲ್ಲ ಸರ್. ಸೇರಿದ್ರು ಕೂಡ ಅಥವಾ ಅದ್ರ ಅನುಕೂಲ ಇದ್ರೂ ಕೂಡ ಅಭಿವೃದ್ಧಿಗೆ ಹೊಡ್ತಾ ಬೀಳುತ್ತೆ ಅಷ್ಟೇ. ಈಗ ಏನಾದರೂ ರಸ್ತೆ, ಏನಾದರೂ ಆರೋಗ್ಯ ಅದನ್ನ ನೋಡಬೇಕು ಅಂದರೆ ಅಲ್ಲಿ ಬಡ್ಜೆಟೇ ಇರಲ್ಲ. ಇವ್ರು ಈ ಥರ ಫ್ರೀ ಕೊಟ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಸರ್. ಎಲ್ಲ ಅದು ಒಳ್ಳೇದೇ, ಸ್ವಲ್ಪ ತುಂಬ ಬಡವರು ಇದ್ದರೆ ನೋಡಿ ಕೊಡಬೇಕು. ಈಗ ವಯಸ್ಸಾಗಿರ್ತವೆ, ಸಪೋಸು 60 ಇಯರ್ಸ್ ಮೇಲಾಗಿರುತ್ತೆ, ಅವ್ರಿಗೆ ಫ್ರೀ ಇಲ್ಲ ಬಸ್ಸು, ಬಟ್ ಲೇಡೀಸ್ ಅಂತ ಹೇಳ್ಬಿಟ್ಟು ಫ್ರೀ ಬಿಟ್ಟಿದ್ದಾರೆ. ಅದು ಒಳ್ಳೇದೇ, ತಪ್ಪಲ್ಲ, ಬಟ್ ಸ್ವಲ್ಪ ಜನಕ್ಕೆ ಒಳ್ಳೇದಾಗುತ್ತೆ, ಸುಮಾರು ಜನಕ್ಕೆ ಕೆಟ್ಟದಾಗತ್ತೆ. ಸುಮ್ಮನೆ ಓಡಾಡ್ತಾ ಇರ್ತಾರೆ. ಆ ಇದರಲ್ಲಿ ಏನೋ ನೋಡಬೇಕು ಅವರು. ಇದು ಬೆಂಗಳೂರು ಸೆಂಟ್ರಲ್ ಅಲ್ವಾ? PC ಮೋಹನ್ ಅಂತಾನೆ. ಹೌದು, PC ಮೋಹನ್. ಓಕೆ. ಇಲ್ಲಿನ ಬೆಂಗಳೂರು ಕೇಂದ್ರ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಈಗ PC ಮೋಹನ್ ಅವರು ಇದ್ದಾರೆ, ಅವರೇ ಮುಂದುವರಿಬೇಕಾ ಅಥವಾ ಬೇರೆ ಯಾರಾದರೂ ಆಗಬೇಕಾ? ಅಲ್ಲ, ಅವ್ರದ್ದಲ್ಲಿ ಚೇಂಜ್ ಮಾಡಿಕೊಂಡ್ರೆ ಒಳ್ಳೇದು. PC ಮೋಹನ್ಗೆ ಬೇರೆ ಯಾರಾದರೂ ಒಳ್ಳೆಯವರು ಇದ್ರೂ ಪರವಾಗಿಲ್ಲ. ಓಕೆ. ಅಂದರೆ ಬಿಜೆಪಿಯಿಂದನೇ ಬೇರೆ ಅಭ್ಯರ್ಥಿ ಬರಲಿ ಅಂತೀರಾ ಅಥವಾ ಪಕ್ಷನೇ ಬೇರೆ ಆಗಲಿ ಅಂತೀರಾ? ಪಕ್ಷ ಬೇಡ ಅಲ್ಲ, ಅವರು ಕ್ಯಾಂಡಿಡೇಟ್ ಚೇಂಜ್ ಆಗಬೇಕಷ್ಟೇ. ಓಕೆ, ಫೈನ್, ಥ್ಯಾಂಕ್ ಯು. ಥ್ಯಾಂಕ್ಸ್. ಎಸ್ ವೀಕ್ಷಕರೇ, ಇದಾಗಿತ್ತು ಲೋಕಸಭೆ ಬಗ್ಗೆನೇ, ಹಾಗೇನೆ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಜನರ ಅಥವಾ ಮತದಾರರ ನೇರವಾದ ಮಾತು. ಕ್ಯಾಮ್ರಾ ಪರ್ಸನ್ ಸಂದೀಪ್ ಜೊತೆ ಜೋಯಲ್ ಐಗೋಡ್, ಕರ್ನಾಟಕ ಟಿವಿ, ಬೆಂಗಳೂರು.